ನಮಸ್ಕಾರ, ವೆಲ್ಕಮ್ ಟು ಫ್ಲಿಪ್ಕಾರ್ಟ್ ಫೈನ್ಸ್. ನಂಗೆ ಈ ಟೇಬಲ್ ಟಾಪ್ ಅಥವಾ ಈ ಟೀಪಾಯ್ ತುಂಬ ಇಷ್ಟ ಆಗೋಯ್ತು. ನಮ್ಮ ಹಳೆ ಟೀಪಾಯ್ ತುಂಬ ಓಲ್ಡ್ ಆಗೋಗಿತ್ತು. ಸೊ ಐ ಥಾಟ್ ಆಫ್ ಚೇಂಜಿಂಗ್ ದ ಟೀಪಾಯ್ ಆ್ಯಂಡ್ ಇದನ್ನು ನಾನು ಆರ್ಡರ್ ಮಾಡಿದೆ ಫ್ಲಿಪ್ಕಾರ್ಟಿಂದ. ಇದು DIY ಟೇಬಲು. ಸೊ ಇದನ್ನು ನಾವೇ ಕನ್ಸ್ಟ್ರಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಮ್ಯಾನ್ಯುಯಲ್ ಕೂಡ ಕೊಟ್ಟಿದ್ದಾರೆ. ಟು ಬಿ ಆನೆಸ್ಟ್ ತುಂಬ ಡಿಫಿಕಲ್ಟ್ ಇರಲಿಲ್ಲ. ಆ ಮ್ಯಾನ್ಯುಯಲಲ್ಲಿ ಎಲ್ಲದು ನೀಟಾಗಿ ಬರೆದಿದ್ರು ಆ್ಯಂಡ್ ಆಲ್ಸೋ ಆ ಬೋರ್ಡ್ಸ್ ಮೇಲೆ ನಂಬರ್ 1 ನಂಬರ್ 2 ಅಂತ ಸ್ಟಿಕರಿಂಗ್ಸ್ ಕೂಡ ಇತ್ತು ಆ್ಯಂಡ್ ಆಲ್ಸೋ ಸ್ಕ್ರೂ ಡ್ರೈವರ್ ಕೂಡ ಕೊಟ್ಟಿದ್ರು. ಸೊ ವೀಲ್ಸ್ ಹಾಕಕ್ಕೆ ಮಾರ್ಕಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಅಕಾರ್ಡಿಂಗ್ ನಾನು ಸ್ಕ್ರೂಸ್ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಕುಟ್ಟಿದೆ, ವಿಚ್ ಇಸ್ ನಾಟ್ ನೆಸಸರಿ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ನಾವು ಹಾಗೇನೆ ಆ ಕೊಟ್ಟಿರೋ ಕಾವಿಂಗ್ಸ್ ಅಲ್ಲಿ ನಾವು ಸ್ಕ್ರೂನ ಹಾಕಿ ಸ್ಕ್ರೂ ಡ್ರೈವರ್ ಇಂದ ತಿರುಗಿಸಿದ್ರೆ ಸಾಕಿತ್ತು ಅಂತ ಅಂದ್ರು ಆ್ಯಂಡ್ ಅವ್ರ ಹೆಲ್ಪೇ ತಗೊಂಡೆ ಕೊನೆಗೂ. ಸೊ 4 ವೀಲ್ಸ್ ಅವರು ಕೊನೆಗೆ ಫಿಕ್ಸ್ ಮಾಡಿ ಕೊಟ್ಟರು, ವಿಚ್ ವಾಸ್ ಈಸಿಯರ್. ನಾನು ಮಾಡ್ಬೋದಿತ್ತು ಆ್ಯಕ್ಚುಲಿ. ಸೊ ಗೈಸ್, ನಮ್ಮ ಸ್ಕೇಟ್ ಬೋರ್ಡ್ ರೆಡಿ. ಜಸ್ಟ್ ಜೋಕಿಂಗ್. ಕೊನೆಗೆ ಈ ವುಡನ್ ಚಿಕ್ಕ ಪೀಸಸ್ ಚಾಕ್ಸ್ ಥರ ಇತ್ತು ನೋಡೋದಕ್ಕೆ, ಅದು ಕೊಟ್ಟಿದ್ರು, ಪ್ರೊವೈಡ್ ಮಾಡಿದ್ರು. ಅದನ್ನು ಹಾಕಿ ಫಿಕ್ಸ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಥರ ಸ್ಕ್ರೂಗಳು ಕೊಟ್ಟಿದ್ರು, ಅದನ್ನು ಹಾಕಿ ಈ ಹಿಂಜಸ್ ಥರ ಸ್ಕ್ರೂಗಳು ಕೊಟ್ಟಿದ್ರು, ಅದನ್ನು ಫಿಕ್ಸ್ ಮಾಡಿದ್ವಿ. ಎಲ್ಲದು ಇದೇ ಒಂದು ಸ್ಕ್ರೂ ಡ್ರೈವರಲ್ಲೇ ಆಗೋಯ್ತು. ಇದನ್ನು ನಾವು ಮ್ಯಾನ್ಯುಯಲ್ ಪ್ರಕಾರನೇ ಫಾಲೋ ಮಾಡಿದ್ದು ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ ಸ್ಟಿಕರಿಂಗ್ ಕೊಟ್ಟಿರೋ 1 2 3 4 ಅಂತ ಯಾವ ಬೋರ್ಡ್ ಎಲ್ಲಿ ಹೋಗುತ್ತೆ ಅನ್ನೋದು ನಮಗೆ ಅದರಿಂದ ಐಡಿಯಾ ಬಂತು. ತುಂಬ ಹೆವಿ ವರ್ಕ್ ಅಂತ ಅನ್ನಿಸ್ಲೇ ಇಲ್ಲ. 30 ಮಿನಿಟ್ಸಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿಬಿಟ್ವಿ ಆ್ಯಂಡ್ ಆಲ್ ಟುಗೆದರ್ ದಿಸ್ ಇಸ್ ದ ಲುಕ್ ಆಫ್ ದ ಟೇಬಲ್. ತುಂಬ ಚೆನ್ನಾಗಿದೆ. ನಮ್ಮ ಸೋಫಾಕ್ಕೆ ಮ್ಯಾಚ್ ಆಗಬೇಕು ಅಂತ ನಾನು ಈ ಕಲರ್ ತರಿಸಿದೆ. ದಿಸ್ ಬ್ಲ್ಯಾಕ್, ವೈಟ್, ಮೆನಿ ಅದರ್ ಕಲರ್ಸ್ ಅವೈಲೇಬಲ್. ಬಟ್ ಎಷ್ಟು ಏಸ್ಥೆಟಿಕ್ ಆಗಿ ಕಾಣ್ತಾ ಇದೆ, ಎಷ್ಟು ಕ್ಲಾಸಿಯಾಗಿ ಕಾಣ್ತಾ ಇದೆ. ಮೈ ಮಾಮ್ ಲವ್ಡ್ ಇಟ್, ಐ ಲವ್ಡ್ ಇಟ್. ಸೊ ನಿಮಗೂ ಈ ಟೀಪಾಯ್ ಬೇಕು ಅಂತಂದರೆ ಅದು ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ. ಟೇಬಲ್ ಅಂತ ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್ ಯು ದ ಲಿಂಕ್.